ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಮಗನ ಮೊದಲನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಪೂಜೆ ಮಾಡಿಸ್ಕೊಬರೋಕ್ಕೆ. ಇಲ್ಲಿ ಸಂದಿಲಿ ನನ್ನ ತಂಗಿ ಸಂಜೆ ಬರೋದು ಲೇಟ್ ಆಗುತ್ತೆ ಅಂತೇಳಿ ನನ್ನ ಮಗನ ಕೇಳಿ ಕೇಕ್ ಕಟ್ ಮಾಡಿಸ್ತಿದ್ದಾಳೆ. ಜೊತೆಗೆ ನಮ್ಮ ಅಕ್ಕನ ಮಗಳು ಪುಟಾಣಿ, ಅವಳು ಅಷ್ಟೇ ನನ್ನ ತಂಗಿ ಕೈ ಹಿಡ್ಕೊಂಡು ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಇದೇ ಮಂತ್ ನಾಮಕರಣ ಇರೋದ್ರಿಂದ ನನ್ನ ಮಗನ ಬರ್ತಡೇ ಜೋರಾಗಿ ಮಾಡ್ತಿಲ್ಲ, ಸಿಂಪಲಾಗೆ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆಯಾ? ಒಂದು ವರ್ಷದ ಮಗು ಅಂದರೆ ಯಾರೂ ನಂಬೋದೇ ಇಲ್ಲ, ಬಿಕಾಸ್ ಅವ್ನು ತುಂಬ ಸಣ್ಣ ಇದ್ದಾನೆ. ಅದಕ್ಕೋಸ್ಕರ ಇವಾಗ 6 ತಿಂಗಳು 7 ತಿಂಗಳು ಅಂತ ಹೇಳ್ತಾರೆ ನನ್ನ ಮಗು ನೋಡಿದ್ರೆ. ಇದೇ ದಿನ ಹಿಂದಿನ ವರ್ಷ ನನ್ನ ಲೈಫಲ್ಲಿ ಕಹಿ ಘಟನೆ ನಡೀತು ಫ್ರೆಂಡ್ಸ್. ನನ್ನ ಮಗ ಹುಟ್ಟಿದ್ದಾನೆ ಅನ್ನೋ ಖುಷಿ ಇತ್ತು, ಬಟ್ ನನ್ನ ಜೊತೆ ಇರಲಿಲ್ಲ ಅನ್ನೋ ನೋವು ಕೂಡ ಇತ್ತು ನನಗೆ. ಏನು ರೀಸನ್ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ. ಇವಾಗ ನಾವು ಬೇಲೂರಲ್ಲಿ ಕೆಂಡ್ಕೊಂಡ ಇದೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಹೊರಟಿದ್ದೆ ಲೇಟಾಗಿರೋದ್ರಿಂದ ಬರೋ ಅಷ್ಟೊತ್ತಿಗೆ 1:30-2 ಗಂಟೆ ಟೈಮ್ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಮತ್ತು ರಶ್ ಇತ್ತು. ಅಲ್ಲಿ ನೋಡಿ ಕೆಂಡ ಆಯ್ತಿದ್ದಾರೆ. ನಮ್ಮ ಭಾವ ನನ್ನ ಮಗನ ಕರ್ಕೊಂಡು ಆಯೋಕ್ಕೆ ಹೋದರು. ಚಿಕ್ಕದ್ರಲ್ಲೆಲ್ಲ ನಮ್ಮ ಅಮ್ಮನೂ ನಮ್ಮನ್ನು ಕೆಂಡ ತುಣಿಸಿದ್ದಾರೆ. ನಾನು 1 ಸಲ ತುಣಿದಿರ್ಬೋದು, ಇನ್ನು ನನ್ನ ಅಕ್ಕ ತಂಗಿ 3 ಸಲ ತುಣಿದಿದ್ದಾರೆ. ಆವಾಗ ಅಂದರೆ ನನಗೆ ಇನ್ನೂ ನೆನಪಿದೆ, ನಮ್ಮ ಅಜ್ಜಿ ಊರಲ್ಲಿ ಈ ಥರ ಜಾತ್ರೆ ನಡೆದಿತ್ತು. ಆವಾಗ ಕೆಂಡ ತುಣಿಯೋದಕ್ಕೆ ನನಗೆ ಭಯ ಆಯ್ತಿತ್ತು ಅಂತ ನಾನು ಓಡೋಗಿದ್ದೆ. ಬಟ್ ನಮ್ಮ ಮಾವ ಬಿಟ್ಟಿರಲಿಲ್ಲ, ನನ್ನನ್ನು ಎಳ್ಕೊಂಡು ಬಂದು ತುಣಿಸಿದ್ರು. ನಾನು ಹತ್ರ ಬಿಟ್ಟಿರಲಿಲ್ಲ ಫ್ರೆಂಡ್ಸ್. ನನ್ನ ಕಾಲೆಲ್ಲ ಬೊಬ್ಬೆ ಬಂದಿತ್ತು, ಆ ಥರ ಆಗಿತ್ತು ನನಗೆ. ಅದು ಇನ್ನೂ ನೆನಪಿದೆ ನನಗೆ. ಫ್ರೆಂಡ್ಸ್, ಪೂಜೆ ಮುಗಿಸ್ಕೊಂಡು ಊರ ಕಡೆಗೆ ಹೊರಟ್ವಿ. ನನ್ನ ಮಗು ಹುಟ್ಟಿದಾಗ ಲೋ ಬರ್ತ್ ವೆಯ್ಟ್ ಅಂದರೆ 1.6 kg ಇದ್ದ. ಹುಟ್ಟಿದ ಮಗು ನಾನು ಎತ್ಕೊಳ್ಳಲಿಲ್ಲ, ನಾನು ಮಡ್ಡಲ್ಲಿ ಮಲಗಿಸ್ಲಿಲ್ಲ. ಜಸ್ಟ್ ಹಿಂಗೆ ಫೇಸ್ ತೋರಿಸ್ಬಿಟ್ಟು NIC ಕರ್ಕೊಂಡೋಗ್ಬಿಟ್ರು ನನ್ನ ಮಗುನ. ಆಗ್ಲೇ ಮನೆಗೆ ಬಂದು ಫ್ರೆಶಪ್ ಆಗಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ. ನನಗೆ ಸೆಕ್ಷನ್ ಆಗಿರೋದ್ರಿಂದ 5 ಡೇಸು ನನ್ನ ಮಗು ನೋಡೋಕ್ಕಾಗಿರಲಿಲ್ಲ. ನನ್ನ ಮಗು ಒಂದು ಕಡೆ, ನಾನು ಒಂದು ಕಡೆ ಇದ್ವಿ. ಪರ್ಮಿಷನು ಕೇಳಿದ್ವಿ ಮಗು ನೋಡ್ಕೊಬರೋಕ್ಕೆ ಬಿಟ್ಟು ಕಳಿಸಿ ಅಂತ. ಬಟ್ ಅವರಿಲ್ಲ, ಡಿಸ್ಚಾರ್ಜ್ ಆಗೋವರೆಗೂ ಹಂಗೆ ಕಳ್ಸಂಗಿಲ್ಲ ಅಂತ ಅಂದು. ಫೈನಲಿ 5 ಡೇಸ್ ಆದಮೇಲೆ ಡಿಸ್ಚಾರ್ಜ್ ಆಗಿ ಆವಾಗ ನನ್ನ ಮಗು ನೋಡೋಕೆ ಹೋಗಿತ್ತು ನಾನು. ನಿಜವಾಗ್ಲೂ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟು, ಯಾಕೆಂದರೆ ಅಂಥ ಪರಿಸ್ಥಿತಿ ಯಾವ ತಾಯಿಗೂ ಬೇಡ ಅನ್ನಿಸ್ಬಿಡುತ್ತೆ. ಬರೀ ಒಂದು ಡೈಪರ್ ಹಾಕ್ಬಿಟ್ಟು ಮಲಗಿಸಿದ್ರು ಮಗುನ. ನಿಜವಾಗ್ಲೂ ಅದನ್ನು ಇನ್ನೂ ಮರೆಯೋಕ್ಕಾಗಿಲ್ಲ ನನಗೆ ದೃಶ್ಯ ನೆನೆಸ್ಕೊಂಡ್ರೆ. ಎಷ್ಟು ಜನ ಮಕ್ಕಳಿತ್ತು ಅಂದರೆ ಎಲ್ಲ ಮಕ್ಳಿಗೂ ಒಂದೊಂದು ಥರ ಪ್ರಾಬ್ಲಮ್ ಆಗಿತ್ತು ಪಾಪ. ನನಗೆ ಆ ದೃಶ್ಯ ನೋಡೋದಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಅಷ್ಟು ನೋವಾಗ್ತಿತ್ತು ಮನಸ್ಸಿಗೆ, ಅಷ್ಟು ಕಣ್ಣೀರು ಬರ್ತಿತ್ತು ನನಗೆ. ಸೊ ಜಾಸ್ತಿ ಟೈಮ್ ಅಲ್ಲಿ ಇರಲಿಲ್ಲ, ನಾನು ಆಚೆ ಬಂದುಬಿಟ್ಟೆ. ಫ್ರೆಂಡ್ಸ್, ನನ್ನ ಹಣೆ ಬರ ಎಷ್ಟು ಕೆಟ್ಟದಾಗಿತ್ತು ಅಂದರೆ, ನನ್ನ ಮಗು NICನಲ್ಲಿದೆ, ಹಾಲು ಬೇಕು ಅಂತಿದ್ರೆ, ಬಟ್ ನನಗೆ ಹಾಲೇ ಬರ್ತಿರ್ಲಿಲ್ಲ. ಸರಿ ಅಂತೇಳಿ ಪಾಪುಗೆ ಪೌಡ್ರಲ್ಲಿ ಬರ್ಕೊಟ್ರು. ಬಟ್ ಪೌಡ್ರಲ್ಲಿ ಹಾಕಿದ ತಕ್ಷಣ ಅವನಿಗೆ ಡೈಜೆಷನ್ ಆಗದೆ ಹೊಟ್ಟೆ ಉಬ್ಬರಿಸ್ಕೊಂಡು ಬಂದುಬಿಟ್ಟಿತ್ತು. ಹಾಗಾಗಿ ಅದನ್ನು ಸ್ಟಾಪ್ ಮಾಡಾಕಿದ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಟೈಮಲ್ಲಿ ಎಲ್ಲರ ಹತ್ರ ಹೋಗಿ ನನ್ನ ಮಗುಗೆ ಹಾಲು ಕೊಡಿ ಅಂತ ಕೇಳಿದ್ದೀನಿ. ಅವ್ರನ್ನೆಲ್ಲ ಈಗಲೂ ನೆನ್ಪು ಮಾಡ್ಕೋತೀನಿ. ನನ್ನ ಹತ್ರ 20 to 25 ಡೇಸ್ ಹಾಸ್ಪಿಟಲಲ್ಲೇ ಕಳೆದಿದ್ದೀನಿ ನಾನು. ಎಷ್ಟೊತ್ತಿಗೆ ನರಕದಿಂದ ನನ್ನ ಮಗುನ ಆಚೆ ಕರ್ಕೊಂಡು ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. 10 ಡೇಸ್ NICನಲ್ಲಿತ್ತು. ಆಮೇಲೆ ಫೈನಲಿ ನನ್ನ ಕೈಗೆ ಮಗು ಕೊಟ್ಬಿಟ್ಟು ನನಗೆ ಅವಾಗ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡ್ತು, ಪಾಪು ನನ್ನ ಕೈಗೆ ಬಂದುಬಿಡ್ತಲ್ಲ ಅಂತ. ಪಾಪು ಕೊಟ್ಟಮೇಲೂ ಡಿಸ್ಚಾರ್ಜ್ ಮಾಡಲಿಲ್ಲ. ಇನ್ನೂ ಒಂದು 15 ಡೇಸ್ ಅಲ್ಲೇ ಇದ್ದು ಮಗುಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಆಮೇಲೆ ಫೈನಲಿ ಡಿಸ್ಚಾರ್ಜ್ ಮಾಡಿದ್ರು ಫ್ರೆಂಡ್ಸ್. ಇಡೀ ಲೈಫಲ್ಲಿ ನಾನು ಮರೆಯೋಕ್ಕಾಗ್ದಿರೋ ಅಂಥ ಕಹಿ ಘಟನೆ ಅಂದರೆ ಇದೆ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ.
ತಿಂತಾನೆ ಒಯ್ಲಿ ಕಿತ್ತಾಕ್ತ ಕೈ ನಿಲ್ತಿಲ್ಲ ಅವನಿಗೆ ಹಸುನ ಏಳ್ಸಿ ಸಾಕಾಗ ಯಾರೇ ಏ ಇಲ್ಲದಕ್ಕೆಪ್ಪ ಬ್ಯಾಟ ಹೋದ್ರು ಅವರು ತಿನ್ಸಿ ಗಾಡಿ ಫೋನ್ ಮಾಡ್ತಾರ ನಾನು ಯಾಕಡೆ ಮಾಡ್ಬೇಕಲ್ಲ ಬ್ಯಾಟ ಹೋದ್ರು ಆಗ ಪಡಿತಾ ಇದ್ರ ತರ ಬಾಗಿ ತೆಗಿಯಕ್ಕೆ ಗಮ್ಮಾಗಿರೋದು ಕಟ್ ಮಾಡಿ ನಾನು ನೋಡಲ್ಲ ಅವನೇ ಇಲ್ಲೇ ಏನಮ್ಮ ನಿರೀಶ ಬಾ ನಡಿ ಹೀಗೆ ಅಲ್ಲೇ ಹೆಸರು ಗಾನವ್ಯ ಹೋಗು ನೀನು ಗಾನವಿ ಐ ಬನ್ನಿ ನಿನ್ನೆ ಕಲ್ತಾರೆ ಬನ್ನಿ ನೀವು ಅಜ್ಜಿ ಅಜ್ಜಿ ಬಾರ ಇಲ್ಲಿಗೆ ಬೇಕೆ ಗಾನವೇ ಗಾನವೇ ಫ್ರೆಂಡ್ಸ್ ಅಕ್ಕಪಕ್ಕದವ್ರನ್ನ ಕರೆದು ಪಾಪು ಕೇಕ್ ಕಟ್ ಮಾಡಿಸಾಯ್ತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಮಗಂಗೆ ಆಶೀರ್ವಾದ ಮಾಡಿ.